ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಸಿಪಿಐಎಂ ಪಕ್ಷ ಪರ್ಯಾಯ ರಾಜಕಾರಣಕ್ಕಾಗಿ ಜನಧನಿ ರ್ಯಾಲಿ ಎನ್ನುವ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆಯನ್ನು ಹಮ್ಮಿಕೊಂಡಿದೆ ಎಂದು ಸಿಪಿಐಎಂ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ವಿರೋಧಿಸಿ ಸಾವಿರಾರು ಜನ ಭಾಗಿಯಾಗಲಿದ್ದಾರೆ ಎಂದರು. ಸಿಪಿಎಂ ಪಕ್ಷ ಕರ್ನಾಟಕದ ಒಳಗಡೆಯಲ್ಲಿ ಬಂಡವಾಳಶಾಹಿ ಪಕ್ಷಗಳ ನೀತಿಗಳ ವಿರುದ್ಧವಾಗಿ ಒಂದು ಜನಪರ ಪರ್ಯಾಯ ರಾಜಕಾರಣವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದೆ. ಅದರ ಭಾಗವಾಗಿ ಅದರ ಮೊದಲ ಹಂತವಾಗಿ ನವೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 15ನೇ ತಾರೀಕಿನವರೆಗೆ ರಾಜ್ಯಾದ್ಯಂತ ಲಕ್ಷಾಂತರ ಮನೆಗಳಿಗೆ ಭೇಟಿ ಕೊಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಈಗಾಗಲೇ ಸಿಪಿಎಂನ ಸಾವಿರಾರು ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ, ಜನರ ಜೊತೆ ಮಾತಾಡ್ತಿದ್ದಾರೆ, ರಾಜಕೀಯ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ, ಜನರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತು ಸಿಪಿಎಂ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ಪರ್ಯಾಯ ನೀತಿಗಳೇನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಸಹಿ ಸಂಗ್ರಹ ಮಾಡ್ತಿದ್ದಾರೆ. ಹೀಗಾಗಿ ಇಡೀ ರಾಜ್ಯಾದ್ಯಂತ ಸಿಪಿಎಂನ ಈ ಜನಾಂದೋಲನ ಕಾರ್ಯಕ್ರಮ ಈಗ ಜಾರಿಯಲ್ಲಿದೆ. ಸುಮಾರು ಒಂದು 5 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಸಿಪಿಎಂನ ಕಾರ್ಯಕರ್ತರು ಮಾಡ್ತಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಡಿಸೆಂಬರ್ 21ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಕಡೆಗಳಿಂದಲೂ ಕೂಡ ಸುಮಾರು 30,000ಕ್ಕೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ರೈತರು, ಕೂಲಿಕಾರರು, ಕಾರ್ಮಿಕರು, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು, ದುರ್ಬಲ ವಿಭಾಗದ ಜನ, ವಿದ್ಯಾರ್ಥಿಗಳು, ಯುವಜನ, ಹೀಗೆ ಎಲ್ಲ ವಿಭಾಗದ ಜನ, ಸಾಮಾನ್ಯ ಜನ ಏನಿದ್ದಾರೆ ಅವರು ಈ ಡಿಸೆಂಬರ್ 21ರ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಸಿಪಿಎಮ್ಮು ಈ ಆಂದೋಲನದ ಮುಖಾಂತರ ಜನರ ಮಧ್ಯದಲ್ಲಿ ಹೇಳಲಿಕ್ಕೆ ಬಯಸೋದೇನಂತಂದರೆ, ಕಳೆದ 75 ವರ್ಷಗಳಾದರೂ ಕೂಡ ಭಾರತದ ಸ್ವಾತಂತ್ರ್ಯ ನಂತರದ ಒಳಗಡೆಯಲ್ಲಿ ಜನರ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ. ಕೃಷಿ ಬಿಕ್ಕಟ್ಟು ಪರಿಹಾರ ಆಗ್ತಾ ಇಲ್ಲ, ರೈತನ ಬದುಕು ಹಸನಾಗ್ತಾ ಇಲ್ಲ, ರೈತರು ಬೆಳೆದಂಥ ಬೆಳೆಗಳಿಗೆ ಈಗಲೂ ಕೂಡ ನ್ಯಾಯಬದ್ಧವಾದಂಥ ಬೆಲೆ ಸಿಗಲಾರ್ದಂಥ ಪರಿಸ್ಥಿತಿ ಇದೆ. ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿದ್ದಾವೆ, ಕೃಷಿ ಬಿಕ್ಕಟ್ಟು ಜಾಸ್ತಿ ಆಗ್ತಿದೆ, ಕೃಷಿಯಲ್ಲಿ ಬದುಕಲಿಕ್ಕಾಗಲ್ಲ ಅಂತೇಳಿ ಇವತ್ತು ವಲಸೆ ದೊಡ್ಡ ಪ್ರಮಾಣದಲ್ಲಿ ಸಂಭವಿಸ್ತಾ ಇದೆ, ಭೂಮಿಯನ್ನು ಕಳ್ಕೊಳ್ತಾ ಇದ್ದಾರೆ ಜನ. ಹೀಗಾಗಿ ಅತಂತ್ರ ಪರಿಸ್ಥಿತಿಗೆ ಜನ ಗ್ರಾಮೀಣ ಪ್ರದೇಶದಲ್ಲಿ ನೂಕಲ್ಪಡ್ತಾ ಇದ್ದಾರೆ. ನಗರಗಳಿಗೆ ಬರುವಂಥ ಜನರಿಗೆ ಇಲ್ಲಿ ಕೈಗಾರಿಕೆಗಳಲ್ಲಿ ಬೇರೆ ಇವುಗಳಲ್ಲಿ ಉದ್ಯೋಗ ಇದೆಯಾ ಅಂತಂದರೆ ಉದ್ಯೋಗ ಇವತ್ತು ಕಣ್ಮರೆ ಆಗ್ತಾ ಇದೆ. ಕಾಯಂ ಸ್ವರೂಪದ ಉದ್ಯೋಗವೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಅಲ್ಲಿ BJP ಸರ್ಕಾರ ಇರ್ಬೋದು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯುವಜನರಿಗೆ ಉದ್ಯೋಗವನ್ನು ಖಾತ್ರಿಗೊಳಿಸ್ತಕ್ಕಂಥ ಸ್ಪಷ್ಟ ಯೋಜನೆಗಳೇ ಇಲ್ಲದೆ ಇವತ್ತು ಯುವಜನರನ್ನ ಇವತ್ತು ಕತ್ತಲ ಇದಕ್ಕೆ ನೂಗ್ತಾ ಇದ್ದಾರೆ. ಅಕಸ್ಮಾತ್ ಸೃಷ್ಟಿಯಾಗ್ತಾ ಇರತಕ್ಕಂಥ ಉದ್ಯೋಗಗಳು ಕೂಡ ಅತ್ಯಂತ ಅಸ್ಥಿರವಾದಂಥ ಮತ್ತು ದುರ್ಬಲವಾದಂಥ, ಯಾವುದೇ ಉದ್ಯೋಗ ಭದ್ರತೆ ಇಲ್ಲದೆ ಇರತಕ್ಕಂಥ ಕಡಿಮೆ ಕೂಲಿಯ ಕೆಲಸಗಳಿಗೆ ಇವತ್ತು ಯುವಜನರನ್ನು ನೂಗ್ತಾ ಇದ್ದಾರೆ. ಇದರಿಂದಾಗಿ ಒಂದು ರೀತಿ ಜೀವನದ ಭದ್ರತೆ ಅನ್ನುವಂಥದ್ದು ಕಾಣಲಾರ್ದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದಾಯಗಳು ಕುಸಿದೋಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಜೀವನ ವೆಚ್ಚ ವಿಪರೀತ ಆಗ್ತಾ ಇದೆ. ಎಲ್ಲ ತಿನ್ನುವಂಥ ಪದಾರ್ಥಗಳ ಬೆಲೆಗಳು ಹೆಚ್ಚಾಗ್ತಾ ಇದ್ದಾವೆ. ಆರೋಗ್ಯ ಅನ್ನುವಂಥದ್ದು ಪೂರ್ತಿ ಖಾಸಗೀಕರಣ ಆಗಿ ಇವತ್ತು ಜನ ಆರೋಗ್ಯ ಅಂದರೆ ಬೆಚ್ಚಿಬೀಳುವಂಥ ಪರಿಸ್ಥಿತಿ ಬರ್ತಾ ಇದ್ದಾವೆ. ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ದಾವೆ. ಇಷ್ಟು ದುಬಾರಿ ಆಗೋಗಿದೆ ಆರೋಗ್ಯದ ಇದು ಅಂತಂದರೆ ಜನ ಅದನ್ನು ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡುವಂಥ ಪರಿಸ್ಥಿತಿಗಳು ಬರ್ತಿದ್ದಾವೆ. ಶಿಕ್ಷಣ ಅನ್ನುವಂಥದ್ದು ದುಬಾರಿಯಾಗಿ ಹೋಗ್ತಿದೆ. ಹಣ ಇರುವಂಥವ್ರು ಒಳ್ಳೆಯ ಶಿಕ್ಷಣ ಪಡ್ಕೋಬೋದು, ಹಣ ಇಲ್ಲ ಅನ್ನುವಂಥವ್ರು ನೀವು ಓದಬೇಕಾಗಿಲ್ಲ ಅನ್ನುವಂಥ ರೀತಿಯ ಪರೋಕ್ಷವಾಗಿ ಅವ್ರನ್ನ ಅನಕ್ಷರತೆ ಕಡೆಗೆ ನೂಕುವಂಥ ಅಥವಾ ಅತ್ಯಂತ ಕೆಟ್ಟ ಶಿಕ್ಷಣವನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ನೂಕುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆಯಲ್ಲಿ ಸಾರ್ವಜನಿಕ ಸೇವೆಗಳು ವಿಪರೀತವಾಗಿ ಖಾಸಗೀಕರಣ ಆಗ್ತಾ ಇದ್ದಾವೆ. ನೀರು, ರಸ್ತೆ ಎಲ್ಲವೂ ಕೂಡ, ವಿದ್ಯುತ್ತು, ಇವತ್ತು ಆಸ್ಪತ್ರೆ, ಶಿಕ್ಷಣ ಎಲ್ಲವೂ ಕೂಡ ಸಾರ್ವಜನಿಕ ಸೇವೆಗಳು ಅಂತೇನಿದ್ದಾವೆ ಅದನ್ನು ಕೈ ಬಿಡ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಜನರ ಬದುಕು ಅತ್ಯಂತ ದುರ್ಬಲ ಆಗ್ತಿದೆ ಅನ್ನುವಂಥದ್ದನ್ನು ಸಿಪಿಎಂ ಹೇಳ್ತಾ ಇರುವಂಥದ್ದು. ಜನರ ಬದುಕಿಗೆ ರಕ್ಷಣೆಯೇ ಇಲ್ಲ ಈ ಸರ್ಕಾರಗಳಲ್ಲಿ. ಹಾಗಾಗಿ ಒಂದು ಪರ್ಯಾಯ ನೀತಿಗಳನ್ನು ನಾವು ಇವತ್ತು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಶಿಕ್ಷಣ ಇರಲಿ, ಆರೋಗ್ಯ ಇರಲಿ, ಕೃಷಿ ಇರಲಿ, ಕೈಗಾರಿಕೆ ಇರಲಿ, ಉದ್ಯೋಗ ಇರಲಿ, ಎಲ್ಲ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ
ನಾವು ಜನರಿಗೊಂದು ಭರವಸೆಯನ್ನು ಮೂಡಿಸ್ಬೋದು, ಪರ್ಯಾಯಗಳನ್ನು ರೂಪಿಸ್ಬೋದು. ಅದು ಕೇರಳದಲ್ಲಿರ್ಬೋದು ಅಥವಾ ಹಿಂದೆ ಪಶ್ಚಿಮ ಬಂಗಾಳದಲ್ಲೋ ತ್ರಿಪುರಾದಲ್ಲೋ CPM ನೇತೃತ್ವದ ಸರ್ಕಾರಗಳು ಮಾಡಿದಂಥ ಪರ್ಯಾಯ ನೀತಿಗಳ ಬಗ್ಗೆ ನಾವು ಜನರ ಹತ್ರ ಮಾತಾಡ್ತಾ ಇದ್ದೇವೆ. ಹೀಗಾಗಿ ಪರ್ಯಾಯ ನೀತಿಗಳಿಗಾಗಿ CPM ಮತ್ತು ಇತರೆ ಎಡಶಕ್ತಿಗಳು ಸೇರಿದಂತೆ ಕರ್ನಾಟಕದೊಳಗಡೆಯಲ್ಲಿ ಒಂದು ಪರ್ಯಾಯ ರಾಜಕಾರಣವನ್ನು ಮಾಡಬೇಕು ಅಂತೇಳಿ ಈ ಆಂದೋಲನವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಆಂದೋಲನಕ್ಕೆ ಜನತೆ ಭಾಳ ಹೆಚ್ಚಿನ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಪ್ರೋತ್ಸಾಹದ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹೌದು, ನೀವು ಹೇಳ್ತಿರ್ತಕ್ಕಂಥ ವಿಚಾರಗಳು ಸರಿಯಾಗಿದ್ದಾವೆ, ನೀವು ಈ ರೀತಿ ರಾಜಕಾರಣ ಮಾಡಿ ಇದನ್ನು ಹೆಚ್ಚು ಮಾಡಿ ಅಂತೇಳಿ ವಿಶ್ವಾಸದ ಮತ್ತು ಭರವಸೆಯ ಪ್ರೋತ್ಸಾಹದ ಮಾತುಗಳನ್ನು ಕರ್ನಾಟಕದ ಜನತೆ ಇವತ್ತು ನೀಡ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಡಿಸೆಂಬರ್ 21ಕ್ಕೆ ನಾವೊಂದು ಜನಾಂದೋಲನದ ಒಂದು ಬಹಿರಂಗ ಸಭೆಯನ್ನು ನಡೆಸ್ತಾ ಇದ್ದೇವೆ. ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಕರ್ನಾಟಕದಲ್ಲಿ ಸುಮಾರು ಒಂದು 5 ಲಕ್ಷ ಮನೆಗಳಿಗೆ ನಾವು ಆರಂಭಿಕವಾಗಿ ಭೇಟಿ ಕೊಡೋದನ್ನು ತೀರ್ಮಾನ ಮಾಡಿ ನಮ್ಮ CPMನ ಕಾರ್ಯಕರ್ತರು ಮನೆಗಳಿಗೆ ಭೇಟಿ ಕೊಡ್ತಿರುವಾಗ ಭಾಳ ಪ್ರೋತ್ಸಾಹದಾಯಕವಾದಂಥ ಬೆಂಬಲ, ಅತ್ಯಂತ ಭರವಸೆ ಮೂಡಿಸುವಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಬೆನ್ನು ತಟ್ತಿದ್ದಾರೆ. ನಾವು ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದೇವೆ. ಯಾರೊಬ್ಬರೂ ಕೂಡ ವಿರೋಧ ಮಾಡದೆ ಸಹಿಗಳನ್ನು ಹಾಕ್ತಿದ್ದಾರೆ ಈ ಪರ್ಯಾಯ ನೀತಿಗಳಿಗಾಗಿ. ಹಾಗೆ ನಾವು ಈ ಹೋರಾಟಕ್ಕೆ ಅಂತೇಳಿ ನಿಧಿ ಸಂಗ್ರಹ ಮಾಡುವಾಗ 100ಕ್ಕೆ 99% ಜನ ಅವ್ರ ಕೈಲಾದಷ್ಟು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಈ ರೀತಿಯಲ್ಲಿ ಹಣ ಸಹಾಯವನ್ನು ಕೂಡ ಮಾಡೋದ್ರ ಮುಖಾಂತರ ಈ ಹೋರಾಟವನ್ನು ನೀವು ಮುನ್ನಡೆಸಿ ಅಂತೇಳಿ ಬೆನ್ನು ತಟ್ತಾ ಇದ್ದಾರೆ. ಹೀಗಾಗಿ ಅತ್ಯಂತ ಖುಷಿ ಪಡುವಂಥ ರೀತಿಯಲ್ಲಿ ಕರ್ನಾಟಕದ ಜನ CPMನ ಈ ಜನಾಂದೋಲನಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಮಗೊಂದು ನಿರೀಕ್ಷೆ ಇದೆ, ಡಿಸೆಂಬರ್ 21ನೇ ತಾರೀಕು ನಾವು ಕನಿಷ್ಠ ಒಂದು 30,000 ಜನರ ಒಂದು ಆಂದೋಲನವನ್ನು ನಡೆಸಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ. ಜನ ಬರ್ತಾರೆ, ಯಶಸ್ವಿಯಾಗಿ ಇದನ್ನು ಮಾರ್ಪಡಿಸ್ತಾರೆ ಅಂತೇಳಿ ನಾವು ಭರವಸೆಯನ್ನು ಇಟ್ಕೊಂಡಿದ್ದೇವೆ.